ಇನ್ನು ಈ ಹಿಂದೆ ಬೆಂಗಳೂರಿನಲ್ಲಿ ವೈದ್ಯ ಪತಿಯಿಂದ ಕೃತಿಕಾ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಲೆ ಆರೋಪಿ ಡಾಕ್ಟರ್ ಮಹೇಂದ್ರ ಪೊಲೀಸ್ ಕಸ್ಟಡಿಗೆ ಅಂತ್ಯ ಆಗುತ್ತೆ. ಹಾಗಾಗಿ ಈತನನ್ನ ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ವಿಚಾರಣೆ ಇನ್ನ ಬಾಕಿ ಉಳ್ಕೊಂಡಿದ್ರೆ ಪೊಲೀಸರು ಮತ್ತಷ್ಟು ವಿಚಾರಣೆಗಾಗಿ ಕಸ್ಟಡಿಗೆ ಪಡ್ಕೊಳ್ಬಹುದು. ಇಲ್ಲ ವಿಚಾರಣೆ ಪೂರ್ಣಗೊಂಡಿದೆ ಅಂತಂದ್ರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದು. ಮಾರ್ತಳ್ಳಿ ಪೊಲೀಸರು ಈಗ ಆಲ್ರೆಡಿ ವಿಚಾರಣೆ ಮಾಡಿದಾರಂತೆ. FSL ವರದಿ ಬರಬೇಕಾಗಿದೆ. ಅದು ಬಂದ ಮೇಲೆ 7 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ರು. ಆ ವರದಿ ಬಂದ ನಂತರ ಮತ್ತೆ ಆರೋಪಿಯನ್ನ ಕಸ್ಟಡಿಗೆ ಪಡಿತಾರ ಪೊಲೀಸರು. ಇಫ್ ಇನ್ ಕೇಸ್ ವಿಚಾರಣೆ ಕಂಪ್ಲೀಟ್ ಆಗಿದ್ರೆ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಇಲ್ಲ ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ ಅನ್ನೋದಾದರೆ ಆತನನ್ನ ಮತ್ತೊಮ್ಮೆ ಕಸ್ಟಡಿಗೆ ಪಡೆದುಕೊಳ್ಳಬಹುದು. ಇನ್ನೊಂದು 3-4 ದಿನ ಕಸ್ಟಡಿಗೆ ಪಡ್ಕೊಳ್ಬಹುದು. ಸಾಧ್ಯತೆ ಹೆಚ್ಚಿದೆ. ನೋಡಬೇಕು ಇವತ್ತು ಮಧ್ಯಾಹ್ನ ಕೋರ್ಟಲ್ಲಿ ಏನಾಗುತ್ತೆ ಅಂತ. ನೋಡಿ, ವಿಚಾರಣೆಯ ಸಂದರ್ಭದಲ್ಲಿ ಕೊನೆಗೂ ಕೃತಿಕಾ ಕೊಲೆ ರಹಸ್ಯವನ್ನ ಆ ಹಂತಕ ಕಿಲ್ಲರ್ ಡಾಕ್ಟರ್ ಬಾಯ್ಬಿಟ್ಟಿದ್ದಾನೆ. ಏನ್ ಹೇಳ್ದ ವಿಚಾರಣೆಯ ಸಂದರ್ಭದಲ್ಲಿ ಆ ಡಾಕ್ಟರು ಅಂತದ್ದು. ಪವರ್ ಟಿವಿಯಲ್ಲಿ ಮಹೇಂದ್ರ ಸ್ಕೆಚ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಬ್ರೇಕ್ ಮಾಡ್ತಾ ಇದೆ ಈ ಕ್ಷಣದಲ್ಲಿ. ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾನೆ ಆರೋಪಿ ಡಾಕ್ಟರ್ ಮಹೇಂದ್ರ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆಗೆ 3 ಕಾರಣಗಳನ್ನ ಬಾಯ್ಬಿಟ್ಟಿದ್ದಾನೆ ಆ ಮಹೇಂದ್ರ. ಏನು ಆ 3 ಕಾರಣ? ನಂಬರ್ 1 ಆಸ್ತಿ, ನಂಬರ್ 2 ಅನೈತಿಕ ಸಂಬಂಧ, ನಂಬರ್ 3 ಆರೋಗ್ಯ ವಿಚಾರ. ಕೊಲೆ ಮಾಡೋದಕ್ಕೆ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಂತೆ ಮಹೇಂದ್ರ. ಡಿವೋರ್ಸ್ ಕೊಟ್ಟಿದ್ರೆ ಆಸ್ತಿ ಸಿಗ್ತಾ ಇರಲಿಲ್ವಂತೆ, ಅದಕ್ಕೆ ಡಿವೋರ್ಸ್ ಕೊಡ್ಲಿಲ್ಲ. ಡಿವೋರ್ಸ್ ಕೊಟ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತಲೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದ್ದಂತೆ. ಆಮೇಲೆ ಆಸ್ತಿನೂ ಸಿಗೋದಿಲ್ಲ ಅಂತ ಭಾರಿ ಯೋಚನೆ ಮಾಡಿದ್ದಾನೆ. 3 ಕಾರಣ ಆತ ಹೇಳಿರೋದು ಪೊಲೀಸರ ಮುಂದೆ. ತಾನು ಆಕೆಯನ್ನ ಯಾಕೆ ಕೊಲೆ ಮಾಡಿದ್ದು, ಮೋಟಿವ್ ಏನು ಅಂತ ಹುಡುಕ್ತಾಗ ಸ್ವತಃ ಈತನೇ ತಪ್ಪೊಪ್ಪಿಕೊಂಡಿರೋದು ಡಾಕ್ಟರ್ ಮಹೇಂದ್ರ. ಆಸ್ತಿಗಾಗಿ 1, ನಂಬರ್ 2 ಅನೈತಿಕ ಸಂಬಂಧದ ವಿಚಾರಕ್ಕಾಗಿ, ನಂಬರ್ 3 ಆರೋಗ್ಯದ ವಿಚಾರಕ್ಕಾಗಿ. ಆಸ್ತಿ ವಿಚಾರ, ಆತ ಕ್ಲಿನಿಕ್ ಬೇರೆ ನಡೆಸಬೇಕಾಗಿತ್ತು. ಮನೇಲಿ ಹುಡುಗಿ ಮನೆ ಕಡೆಯಿಂದ ದುಡ್ಡು ಸಿಗುತ್ತೆ ಅನ್ನೋ ಕಾರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾಲಾವಕಾಶವನ್ನು ಕೇಳಿದ್ದ, ಕೊಟ್ಟಿದ್ರು. ಆದರೂ ಕೂಡ ಅದ್ರ ಬಗ್ಗೆ ದುಡ್ಡು ಕೊಡೋ ಮಾತುಕತೆ ಆಗೇ ಇರಲಿಲ್ಲ ಅಂತ ಈ ಮಹೇಂದ್ರ ರೆಡ್ಡಿ ಕಾದು ಕೂಳ್ತಿದ್ದ. ಆಯಿತು, ಅಟ್ಲೀಸ್ಟ್ ಈಗ ಈಕೆಗೆ ಆರೋಗ್ಯ ಸಮಸ್ಯೆ ಇದೆ, ಅನೈತಿಕ ಸಂಬಂಧ ಇದೆ, ಡಿವೋರ್ಸ್ ಕೊಟ್ಟು ಹೋಗೋಣ ಅಂತಂದ್ರೆ ಆಸ್ತಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಸಾಯಿಸ್ಬಿಟ್ಟಿದ್ದಾನೆ ಅಂತ ತನಿಖೆ ವೇಳೆ ಒಂದೊಂದೇ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಈ ಮಹೇಂದ್ರ. ಕೃತಿಕಾ ಹೆಲ್ತ್ ಸರಿ ಇರಲಿಲ್ಲ, ಕೇರ್ ಮಾಡೋದಕ್ಕೆ ಹಿಂಸೆ ಆಗ್ತಾ ಇತ್ತು ನನಗೆ. ಡೈಲಿ ಆಸ್ಪತ್ರೆ, ಸಂಜೆ ಬಂತು ಅಂತಂದ್ರೆ ಕೃತಿಕಾ ನೋಡ್ಕೋಬೇಕಾಗಿತ್ತು ನಾನು. ಕೃತಿಕಾಗೆ ಗ್ಯಾಸ್ಟ್ರಿಕ್ ಇರೋದನ್ನ ಅವರ ಫ್ಯಾಮಿಲಿ ಮುಚ್ಚಿಟ್ಟಿದ್ರು. ಅವರ ಫ್ಯಾಮಿಲಿ ಎಲ್ಲೆಲ್ಲಿ ಚಿಕಿತ್ಸೆ ಮಾಡಿಸಿದ್ದಾರೆ ಎಲ್ಲ ಗೊತ್ತಿತ್ತು ನನಗೆ. ಆರೋಪಿ ಮಹೇಂದ್ರಕ್ಕೆ 70,000 ರಿಂದ 80,000 ರೂಪಾಯಿ ಫೆಲೋಶಿಪ್ ಬರ್ತಾ ಇತ್ತಂತೆ. ಅನೈತಿಕ ಸಂಬಂಧ ಇರೋದಾಗಿ ಖಾಕಿ ಮುಂದೆ ಈಗ ಒಪ್ಪಿಕೊಂಡಿದ್ದಾನೆ ಮಹೇಂದ್ರ. ಆದರೆ ಅನೈತಿಕ ಸಂಬಂಧಕ್ಕಾಗಿ ಕೊಲೆ ಮಾಡುವ ಉದ್ದೇಶ ನನಗಿರಲಿಲ್ಲ, ಇದು ಹೇಳ್ತಾ ಇರೋದು. ಅಂದ್ರೆ ತನಗಿದ್ದಂತಹ ಅನೈತಿಕ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಆಕೆಗೆ ಆರೋಗ್ಯ ಸಮಸ್ಯೆ ಇತ್ತು, ಅದನ್ನ ಫ್ಯಾಮಿಲಿ ಕಡೆಯವರು, ಹುಡುಗಿ ಫ್ಯಾಮಿಲಿ ಕಡೆಯವರು ಮುಚ್ಚಿಟ್ರು. ನಾನು ಆಸ್ಪತ್ರೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂತು ಅಂತಂದರೆ ನನಗೆ ಫ್ರೀ ಟೈಮೇ ಸಿಗೋದಿಲ್ಲ. ಇವಳು ಬಂದು ಇವಳನ್ನ ನೋಡ್ಕೋಬೇಕಾಗಿತ್ತು ನಾನು. ಅಟ್ಲೀಸ್ಟ್ ಇದನ್ನು ನೋಡ್ಕೊಳಕ್ಕಾಗಲ್ಲ ನನಗೆ, ಡಿವೋರ್ಸ್ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತಂತಂದರೆ ಆಸ್ತಿ ಬೇಕಾಗಿತ್ತು ನನಗೆ, ದುಡ್ಡು ಬೇಕಾಗಿತ್ತು ನನಗೆ. ಡಿವೋರ್ಸ್ ಕೊಟ್ಟರೆ ನನಗೆ ದುಡ್ಡು ಸಿಗ್ತಿರ್ಲಿಲ್ಲ. ಹಾಗಾಗಿ ಒಂದು ಕಡೆ ಅನೈತಿಕ ಸಂಬಂಧ ಇತ್ತು ಹೌದು, ಆದರೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ. ಉದ್ದೇಶ ಏನಿತ್ತು? ಆಸ್ತಿ ಬೇಕಾಗಿತ್ತು, ಆದರೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ನಾನು ಕೊಲೆ ಮಾಡಿಬಿಟ್ಟೆ ಪ್ಲಾನ್ ಮಾಡಿ ಅಂತ. ಮೋಟಿವ್ ಇರೋದೇ ಅದು. ಆತನಿಗೆ ದುಡ್ಡು ಬೇಕಾಗಿತ್ತು, ಹೆಂಡತಿ ಬೇಕಾಗಿರಲಿಲ್ಲ ಅನ್ನೋದು. ಅದಕ್ಕೆ ತಾನು ಕೊಲೆ ಮಾಡಿದ್ದೀನಿ ಅಂತ ಈ ಕೊಲೆಯ ರಹಸ್ಯವನ್ನ ಈ ಕಿಲ್ಲರ್ ಡಾಕ್ಟರ್ ಬಾಯ್ಬಿಟ್ಟಿದ್ದಾನೆ ಪೊಲೀಸರ ಮುಂದೆ. ನೋಡಿ, ಆತ ಇನ್ನೊಂದು ಹೇಳಿದಾನೆ ಮಾತಾಡೋ ಟೈಮ್ನಲ್ಲಿ, ಇಷ್ಟೊಂದೆಲ್ಲ ಡೀಪಾಗಿ ತನಿಖೆ ಮಾಡ್ತೀರಿ ಅಂತ ಗೊತ್ತಿದ್ದಿದ್ದೀರ ನನಗೆ, ನಾನು ಕೊಲೆನೇ ಮಾಡ್ತಿರ್ಲಿಲ್ಲ. ಅನಸ್ತೇಷಿಯಾ ಕೊಟ್ಟು ಸಾಯಿಸಿದ್ರೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ, ನೀವು ಕಂಡುಹಿಡಿದ್ಬಿಟ್ರಿ ನನ್ನನ್ನು. ಸಾವಿನ ನಿಖರ ಕಾರಣ ಯಾವುದೇ ಕಾರಣಕ್ಕೂ ತನಿಖೆಯಿಂದ ಹೊರಬರಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು ಇಷ್ಟೊಂದೆಲ್ಲ ಟೆಕ್ನಿಕಲ್ ಆಗಿ ತನಿಖೆ ಮಾಡ್ತೀರಾ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಈ ಲೆವೆಲ್ಗೆಲ್ಲ ತನಿಖೆ ಆಗುತ್ತೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಕೊಲೆನೇ ಮಾಡ್ತಿರ್ಲಿಲ್ಲ. ಖಾಕಿ ತನಿಖೆಯ ವೇಳೆ ಆರೋಪಿ ಮಹೇಂದ್ರ ರೆಡ್ಡಿ ಈ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಈಗ ರೆಗ್ಯುಲರ್ ಆಗಿ ಕ್ರೈಮ್ ಮಾಡಿರೋಗಾದ್ರೆ ಗೊತ್ತಿರುತ್ತೆ. ಈತ ಡಾಕ್ಟರ್ ಬೇರೆ ಓದಿದ್ದ, ಅದೇನೋ ಗೊತ್ತಾಗೋದಿಲ್ಲ ಅಂತ ಸಿನಿಮಾ ಎಲ್ಲ ನೋಡಿ ಬಹಳ ಪ್ಲಾನ್ ಮಾಡ್ಕೊಂಡಿದ್ದ. ಸಿನಿಮಾದಲ್ಲಿ ಹಿಂಗೆ ತೋರಿಸಿದ್ರು,
ಈ ಇಂಜೆಕ್ಷನ್ ಕೊಟ್ಟರೆ ಬಾಡಿಲಿ ಫುಲ್ ಡಿಕಂಪೋಸ್ ಆಗಿಬಿಡುತ್ತೆ, ಗೊತ್ತೇ ಆಗೋದಿಲ್ಲ ಯಾವುದರಿಂದ ಸತ್ರು ಅಂತ. ನಾನಂತೂ ಸಿಕ್ಕಾಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡು ಈತ ಈ ಸ್ಲೋ ಪಾಯ್ಸನ್ ಇಂಜೆಕ್ಟ್ ಮಾಡೋ ರೀತಿಯಾಗಿ ಈ ಅನಸ್ತೇಶಿಯವನ್ನು ಕೊಡ್ತಾ ಇದ್ದ. ಆದರೆ ಪೊಲೀಸರ ತನಿಖೆಯಲ್ಲಿ ಅದೆಲ್ಲವೂ ಕೂಡ ಯಾವಾಗ ಬಟಾಬಯಲಾಯಿತೋ ಆತನಿಗೆ ಆಶ್ಚರ್ಯ ಆಗೋಯ್ತು. ಇಷ್ಟೊಂದೆಲ್ಲ ಟೆಕ್ನಿಕಲ್ ಆಗಿ ಮುಂದುವರೆದು ನಾನು ಸಿಗಾಕತ್ತೀನಿ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಹಿಂಗೆ ಅಂತ ಗೊತ್ತಿದ್ದಿದ್ರೆ ನಾನು ಕ್ರೈಮೇ ಮಾಡ್ತಿರಲಿಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಮಹೇಂದ್ರ ರೆಡ್ಡಿ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ಬಾಯ್ಬಿಟ್ಟ ಆತ? ಶರತ್, ಏನೊಂದು ಮರತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ರು. ಆ ಸಂದರ್ಭದಲ್ಲಿ ಆರೋಪಿ ಮಹೇಂದ್ರ ಸಾಕಷ್ಟು ಅಂಶಗಳನ್ನು ಕೂಡ ಪೊಲೀಸರ ಮುಂದೆ ಹೇಳಿರುವಂತದ್ದು, ಅಂದ್ರೆ ಆಸ್ತಿಯ ವಿಚಾರವಾಗಿ ಕೂಡ ಆ ಅಂಶವನ್ನ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಆಸ್ತಿ ಬೇಕಾಗಿರೋದ್ರಿಂದ ಆಸ್ಪತ್ರೆಯನ್ನ ಓಪನ್ ಮಾಡಬೇಕಾಗಿತ್ತು, ಆದ್ರೆ ಅವರು ಕ್ಲಿನಿಕ್ ಅನ್ನ ಓಪನ್ ಮಾಡಿಕೊಟ್ಟಿದ್ರು. ಸೊ ಆಸ್ತಿ ಕೂಡ ಬೇಕಾಗಿತ್ತು, ಆದ್ರೆ ಆಕೆಯ ಜೊತೆ ಬಾಳಾಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು, ತನಗೂ ಕೂಡ ಅಕ್ರಮ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದ. ಅದಾದ ಬಳಿಕ ಈಕೆಗೆ ಇರುವಂತಹ ಅನಾರೋಗ್ಯವನ್ನು ಅವರ ಕುಟುಂಬಸ್ಥರು ಮುಚ್ಚಿಟ್ಟಿದ್ರು. ಸಾಕಷ್ಟು ಬಾರಿ ಆಕೆಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಿದ್ರು, ಆದ್ರೆ ನನ್ನ ಬಳಿ ಹೇಳಿರಲಿಲ್ಲ. ಬೆಳಗಿನಿಂದ ಸಂಜೆವರೆಗೂ ಕೂಡ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳನ್ನ ನೋಡ್ಕೊಳ್ಬೇಕಾಗುತ್ತೆ, ಮನೆಗೆ ಬಂದಂತ ಟೈಮಲ್ಲಿ ಈಕೆಯನ್ನ ಹಾರೈಕೆ ಮಾಡಬೇಕಾಗುತ್ತೆ, ಇದು ಕೂಡ ಕಷ್ಟ ಆಗ್ತಾ ಇತ್ತು, ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇತ್ತು ಅಂತ ಕೂಡ ಹೇಳಿದ್ದ. ಅಂದ್ರೆ ಈಕೆ ಏನಾದ್ರೂ ಡಿವೋರ್ಸ್ ಅನ್ನು ಕೊಟ್ಟು ಹೋದ್ರೆ ಆಸ್ತಿಯಲ್ಲಿ ತನಗೆ ಪಾಲ್ ಸಿಗಲ್ಲ, ಬದಲಾಗಿ ನಮ್ಮ ಆಸ್ತಿಯಲ್ಲಿ ಆಕೆಗೆ ಪಾಲನ್ನ ಕೊಡಬೇಕಾಗುತ್ತೆ, ಅದ್ರ ಜೊತೆಗೆ ಕುಟುಂಬಸ್ಥರಲ್ಲಿ ಮರ್ಯಾದೆ ಕೂಡ ಹೋಗುತ್ತೆ, ಮತ್ತೊಂದು ಮದುವೆ ಆಗೋದಕ್ಕೂ ಕೂಡ ಅದು ಹಿನ್ನಡೆ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ಕೂಡ ಆಕೆಯನ್ನ ಈ ರೀತಿಯಾಗಿ ಮಾಡಿದೆ ಅಂತ ಹೇಳಿ, ಅಲ್ಲದೆ ಅನಸ್ತೇಶಿಯವನ್ನ ಖರೀದಿ ಮಾಡಿ ಈ ರೀತಿಯಾಗಿ ಏನು ಕೊಟ್ಟು ಆಕೆಯನ್ನ ಸ್ಲೋ ಪಾಯ್ಸನ್ ರೀತಿಯಲ್ಲಿ ಸಾಯಿಸಿದ್ರೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅದರ ಒಂದು ಕೆಪಾಸಿಟಿ ಏನಿದೆ ಬಾಡಿಯಲ್ಲಿ ಅಷ್ಟು ಗಂಟೆಗಳಿರುತ್ತೆ, ಅದಾದ ಬಳಿಕ ಅದು ಮೆಡಿಕಲ್ ನಲ್ಲಿ ಪತ್ತೆ ಆಗಲ್ಲ ಅನ್ನುವಂತಹ ಅಂಶವನ್ನು ಕೂಡ ಗೊತ್ತಿತ್ತು. ಹಾಗಾಗಿ ಅನಸ್ತೇಶಿಯವನ್ನ ಕೊಟ್ಟೆ ಅಂತ ಕೂಡ ಹೇಳಿದ್ದಾನೆ. ಇದರ ಜೊತೆಗೆ ಈಕೆಗೆ ಇರುವಂತಹ ಒಂದು ಕಾಯಿಲೆಯನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮುಚ್ಚಿಟ್ಟಿದ್ರು ಅಂತ ಹೇಳ್ತಾನೆ. ಅಲ್ಲದೆ ಈ ರೀತಿಯಾದಂತಹ ಒಂದು ಡೀಪ್ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಈ ಕೊಲೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾನು ಈ ಕೊಲೆಯನ್ನ ಮಾಡ್ತಿದ್ದಿಲ್ಲ, ಬದಲಾಗಿ ನಾನು ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿದ್ದೆ ಅಂತ ಕೂಡ ಹೇಳಿರುವಂತದ್ದು. ಸದ್ಯ ಇವತ್ತು ಅವನ ಪೊಲೀಸ್ ಕಸ್ಟಡಿ ಅಂತ್ಯ ಕೂಡ ಆಗ್ತಾ ಇರುವಂತದ್ದು, ಕೋರ್ಟ್ ನ ಮುಂದೆ ಹಾಜರುಪಡಿಸ್ತಾರೆ. ಅದಾದ ಬಳಿಕ ಆತನನ್ನ ಮತ್ತೆ ಕಸ್ಟಡಿಗೆ ಪಡಿಬೇಕಾ ಅಥವಾ ಜೈಸಿಗೆ ಕಳಿಸಬೇಕಾ ಅನ್ನೋದನ್ನು ಕೂಡ ನೋಡ್ಬೇಕಂದ್ರೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವು ಸಾಕಷ್ಟು ಅಂಶಗಳನ್ನು ಕೂಡ ಈತ ಹೇಳಿರುವಂತದ್ದು. ಮತ್ತೆ ಏನಾದರೂ ಇನ್ವೆಸ್ಟಿಗೇಷನ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದೆ ಆದ್ರೆ ಪೊಲೀಸರು ಆತನನ್ನ ಕಸ್ಟಡಿಗೆ ಪಡಿತಾರೆ, ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.